ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನಾವು ನಮ್ಮ ಪಾಲಿನ ಕರ್ತವ್ಯವನ್ನು ದೇವರ ಯಜ್ಞ ರೂಪದಂತೆ ಮಾಡಿದರೆ ನಮಗೆ ಅವನು ವರ ರೂಪದಲ್ಲಿ ಕೇಳಿದ್ದನ್ನು ಕೊಡ್ತಾನೆ ಅಂತ ಹೇಳಿದ. ಈಗಿನ ಶ್ಲೋಕದಲ್ಲಿ ಮತ್ತೇನು ಹೇಳ್ತಾನೆ ನೋಡೋಣ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 12ನೇ ಶ್ಲೋಕ. ಇಷ್ಟಾನ್ ಭೋಗಾನ್ ಹಿ ಓ ದೇವ ದಾಸ್ಯಂತೆ ಯಜ್ಞ ಭಾವಿತಃ ತೈರ್ದತ್ತ ನಾಪ್ರಧಾಯೋಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ಈ ಶ್ಲೋಕದ ಅರ್ಥ, ಬದುಕಿನ ವಿವಿಧ ಅಗತ್ಯಗಳ ಪೂರೈಕೆಯ ಹೊಣೆ ಹೊತ್ತಿರುವ ದೇವತೆಗಳು ಯಜ್ಞದ ಆಚರಣೆಯಿಂದ ಸುಪ್ರೀತರಾಗಿ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸ್ತಾರೆ. ಆದರೆ ಆ ವರಗಳನ್ನು ದೇವತೆಗಳಿಗೆ ಅರ್ಪಿಸದೆ ಅನುಭವಿಸುವವನು ನಿಜವಾಗಿಯೂ ಕಳ್ಳನೇ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಈ ಸೃಷ್ಟಿಯ ಆರಂಭ ಕಾಲದಿಂದಲೂ ಮನುಷ್ಯರು ಯಜ್ಞದ ಮೂಲಕ ದೇವತೆಗಳನ್ನು ಪೋಷಿಸುತ್ತಲೇ ಬಂದಿದ್ದಾರೆ. ಹಾಗೆ ದೇವತೆಗಳು ಮನುಷ್ಯರಿಗೆ ಇಷ್ಟ ಭೋಗಗಳನ್ನು ಪ್ರದಾನ ಮಾಡುತ್ತಾ ಬಂದಿದ್ದಾರೆ. ಈ ಪರಂಪರೆಯು ಸೃಷ್ಟಿಯ ಪ್ರಾರಂಭದಿಂದಲೂ ನಡೆದುಕೊಂಡು ಬಂದಿದೆ. ಯಾವಾಗ ನಾವು ದೇವರನ್ನು ಯಜ್ಞದ ಮೂಲಕ ಪ್ರಾರ್ಥಿಸುತ್ತೇವೋ ಆಗ ಅವನು ನಾವು ಕೇಳಿದ್ದನ್ನು ಅನುಗ್ರಹಿಸ್ತಾನೆ. ಕೇಳಿದರೆ ಅವನು ಇಲ್ಲ ಅನ್ನೋದಿಲ್ಲ. ನಾವು ಎಷ್ಟಕ್ಕೆ ಯೋಗ್ಯರೋ ಅಷ್ಟನ್ನು ಕೊಟ್ಟೇ ಕೊಡ್ತಾನೆ. ಇನ್ನೊಂದು ಸಲ ಹೇಳ್ತೀನಿ ನೋಡಿ, ನಾವು ಎಷ್ಟಕ್ಕೆ ಯೋಗ್ಯರೋ ಅಷ್ಟನ್ನೇ ಅವನು ಕೊಟ್ಟೇ ಕೊಡ್ತಾನೆ. ನಾವು ನಮ್ಮ ಕರ್ತವ್ಯವನ್ನು ಪಾಲಿಸ್ತಾ ಇರಬೇಕು. ಅದರಿಂದ ತೃಪ್ತಿ ಪಡೆದ ದೇವತೆಗಳು ನಮಗೆ ಸದಾ ಸರ್ವದಾ ಸುಖ ಭೋಗಗಳನ್ನು ಮತ್ತು ಜೀವನ ನಿರ್ವಹಣೆಗಾಗಿ ಅವಶ್ಯಕವಾದ ಪದಾರ್ಥಗಳನ್ನು ಕೊಡ್ತಾರೆ. ಅವರು ಕೊಟ್ಟದ್ದನ್ನು ಪುನಃ ದೇವರಿಗೆ ನೈವೇದ್ಯ ಮಾಡಬೇಕು. ಎಲ್ಲ ಅವನ ದಯೆಯಿಂದನೇ ಬಂದಿದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಧನ್ಯರಾಗಿರುವಂಥ ದಾಸರು ಹಾಡಿರುವಂತೆ, ಎಲ್ಲವೂ ಅವನಿಂದ ಬಂದದ್ದು ಎಂಬ ಭಾವನೆ ನಮ್ಮಲ್ಲಿರಬೇಕು. ನಾವು ಅವನಿಗೆ ಕೊಟ್ಟರೆ ಅದನ್ನು ಅವನು ತಿಂದುಬಿಡೋದಿಲ್ಲ. ನಾವು ಕೊಟ್ಟದ್ದನ್ನು ಅವನು ಪವಿತ್ರ ಮಾಡಿ ಮತ್ತೆ ನಮಗೆ ಹಿಂದಿರುಗಿ ಕೊಡ್ತಾನೆ. ಈಗ ನಾವೇನು ಮಾಡ್ತೀವಿ ಅಂದರೆ, ಆಹಾರವನ್ನು ದೇವರ ಮುಂದೆ ನೈವೇದ್ಯ ಇಡ್ತೀವಿ. ಅದನ್ನು ಅವನು ಪ್ರಸಾದ ಮಾಡಿ ಮತ್ತೆ ನಮಗೆ ಹಿಂದಿರುಗಿ ಕೊಡ್ತಾನೆ. ಆ ಪ್ರಸಾದವನ್ನು ಸ್ವೀಕರಿಸಿದರೆ ನಮ್ಮ ಚಿತ್ತ ಶುದ್ಧಿಯಾಗುತ್ತೆ. ಯಾರು ಕೊಡದೆ ಎಲ್ಲ ನಂದೆ ಅಂತ ತಿನ್ನುತ್ತಾನೋ ಅವನನ್ನು ಕಳ್ಳ ಅಂತ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಕಳ್ಳ ಅಂದರೆ ತನಗೆ ಸೇರಿಲ್ಲದ ವಸ್ತುಗಳನ್ನು ತೆಗೆದುಕೊಳ್ಳೋನು. ಆ ಭಗವಂತನೇ ಎಲ್ಲದಕ್ಕೂ ಒಡೆಯ. ಅವನು ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಾನಷ್ಟೇ. ನಾವು ಯಾವಾಗ ಅವನಿಗೆ ಅರ್ಪಣೆ ಮಾಡಿ ಅನುಭವಿಸುತ್ತೇವೋ ಆಗ ಆಹಾರದಲ್ಲಿರುವ ದೋಷ ನಾಶವಾಗುತ್ತೆ. ನಮಗೆ ಏನು ಬೇಕೋ ಅದನ್ನು ಈ ಪ್ರಕೃತಿ ಕೊಡುತ್ತೆ. ಹಾಗಿರುವಾಗ ಅದನ್ನು ಉಪಯೋಗಿಸುವ ನಮಗೆ ಕೃತಜ್ಞತೆ ಇರಬೇಕು. ಅದನ್ನು ಬಿಟ್ಟು ಇದು ನನ್ನದು ಎಂಬ ಅಧಿಕಾರ ಅಹಂಕಾರ ತೋರಿದರೆ ಉದ್ಧಾರವಲ್ಲ. ಪ್ರಕೃತಿ ಕೊಟ್ಟಿದ್ದನ್ನು ಕೃತಜ್ಞತೆ ಸಲ್ಲಿಸದೆ ಪಡೆದುಕೊಂಡು ಇದು ನನ್ನದು ಎನ್ನುವವನನ್ನು ಕಳ್ಳ ಅಂತ ಹೇಳಲಾಗಿದೆ ಈ ಶ್ಲೋಕದಲ್ಲಿ. ಪ್ರಕೃತಿ ನಮಗೆ ಅಗತ್ಯವಾದ ಶಾಖ, ಗಾಳಿ, ಬೆಳಕು, ಮಳೆ, ಆಹಾರ, ಧಾನ್ಯ, ಹಣ್ಣು, ತರಕಾರಿ ಮೊದಲಾದ ವಸ್ತುಗಳನ್ನು ಕೊಟ್ಟಿದೆ. ಎಲ್ಲದಕ್ಕೂ ಭಗವಂತನೇ ಯಜಮಾನ. ಅವನು ನಮ್ಮಲ್ಲಿ ಏನು ಕೊಟ್ಟಿರುವವನೋ ಅದೆಲ್ಲ ಅವನದು. ಅವನ ಕೆಲಸ ಮಾಡೋದಕ್ಕೆ ನಾವಿರೋದು ಎಂದು ಧನ್ಯರಾಗಬೇಕು. ಯಾವಾಗ ದೇವರನ್ನು ಮರೆತು ಇಷ್ಟೆಲ್ಲದಕ್ಕೂ ನಾನೇ ಒಡೆಯ ಎಂಬ ಮುದ್ರೆ ಒತ್ತುತ್ತೇವೋ ಆಗ ನಾವು ತಪ್ಪಿತಸ್ಥರು, ಕಳ್ಳರಾಗ್ತೀವಿ. ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಮರವನ್ನು ಪೂಜೆ ಮಾಡ್ತಾರೆ, ಕಲ್ಲನ್ನು ಪೂಜೆ ಮಾಡ್ತಾರೆ, ವಾಯುದೇವ ಸೂರ್ಯನನ್ನು ಪೂಜೆ ಮಾಡ್ತಾರೆ. ಇವರೆಲ್ಲ ಮೂಢರು ಅಂತ ಹೇಳೋರನ್ನ ಏನಂತ ಹೇಳ್ಬೋದು ನೀವೇ ಯೋಚನೆ ಮಾಡಿ. ಸನಾತನ ಧರ್ಮದಲ್ಲಿ ಮುಖ್ಯವಾಗಿ ಪ್ರಕೃತಿಯೇ ದೇವರು. ಪ್ರಕೃತಿಯ ಆರಾಧಕರು ಸನಾತನಿಗಳು. ಪ್ರಕೃತಿ ಇಲ್ಲದೆ ಯಾವ ಮನುಷ್ಯನೂ ಬದುಕಲಾರ. ಆದ ಕಾರಣ ನಾವು ಮರ ನೋಡಿದರೂ ಪೂಜೆ ಮಾಡ್ತೀವಿ, ನೀರನ್ನು ಗಂಗಾದೇವಿ ಅಂತಲೂ ಪೂಜೆ ಮಾಡ್ತೀವಿ, ಸೂರ್ಯನಿಗೂ ನಮಸ್ಕಾರ ಮಾಡ್ತೀವಿ. ಅಂದರೆ ಇವುಗಳಿಂದ ನಾವು ಬದುಕ್ತಾ ಇದ್ದೀವಿ. ಇವಿಲ್ಲ ಅಂದರೆ ನಾವು ಯಾರೂ ಬದುಕೋಕ್ಕಾಗೋದಿಲ್ಲ. ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸೋದು ನಮ್ಮ ಧರ್ಮ. ಇದೇ ನಮ್ಮ ಸನಾತನ ಧರ್ಮದ ವೈಭವ ಅಲ್ವಾ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.